ಭಾಳಷ್ಟು ಜನ ಒಂದು ಸಮಸ್ಯೆಯನ್ನು ಹೇಳ್ಕೊತಾ ಇರ್ತಾರೆ. ಏನು ಗುರುಗಳೇ, ನನಗೆ ನಿದ್ದೆ ಮಾಡಿದ್ರೆ ಸಾಕು ಕನಸಿನಲ್ಲಿ ಸತ್ತಿರೋರು ಕಾಣಿಸ್ಕೋತಾರೆ ಗುರುಗಳೇ. ಸತ್ತಿರೋರು ಕಂಡ್ರೆ ನಮ್ಗೆ ಭಯ ಆಗುತ್ತೆ ಅಂತಾರೆ, ಬೇಜಾರಾಗುತ್ತೆ, ಬೇಸರ ಆಗುತ್ತೆ, ಅವ್ರ ನೆನಪುಗಳೆಲ್ಲ ಕಾಡುತ್ತೆ ಅಂತ ಕೆಲವರು ಹೇಳ್ಕೊತಾರೆ. ಇನ್ನೂ ಕೆಲವರು ಡಿಫ್ರೆಂಟಾಗಿ ಹೇಳ್ತಾರೆ. ಏನು ಅಂತಂದರೆ, ಗುರುಗಳೇ ಸತ್ತಿರೋರು ಬಂದ್ಬಿಟ್ಟು ಬಾ 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 ಅಂತ ಕರೀತಾರೆ ಗುರುಗಳೇ. ಸತ್ತಿರೋರು ಬಂದರೆ ಮಾತಾಡಿಸಿ, ಖುಷಿ ಅಲ್ವಾ? ಬರದೇದವ್ರು ಕನಸಲ್ಲಿ ಬಂದಿದ್ದಾರೆ ಮಾತಾಡಿಸಿ ನೀವು ಅಂತಂದೆ. ಗುರುಗಳೇ ಮಾತಾಡ್ಸಿದ್ರೆ ಪರವಾಗಿಲ್ಲ ಗುರುಗಳೇ, ಬಂದ್ಬಿಟ್ಟು ಬಾ ಬಾ ಅಂತ ಕರೀತಾರೆ, ಅದಕ್ಕೆ ನನಗೆ ಭಯ ಆಗ್ಬಿಡುತ್ತೆ ಗುರುಗಳೇ, ಎಚ್ಚರ ಆಗ್ಬಿಡುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ನೋಡಿ ಎಷ್ಟು ತಮಾಷೆ ಇದೆ. ಅಂದರೆ ಸತ್ತಿರೋರು ಏನಕ್ಕೆ ಜಾಸ್ತಿ ಕನಸಲ್ಲಿ ಬೀಳ್ತಾರೆ ಅಂದರೆ ಪಿತೃದೋಷಗಳೇನಾದ್ರು ಇತ್ತು ಅಂತಂದರೆ, ಮತ್ತು ಅವರು ಹೇಳಿದ್ದು ಸ್ಟ್ರಾಂಗಾಗಿ ಏನಾದ್ರು ಒಂದು ಹೇಳಿರ್ತಾರೆ, ಅದನ್ನು ನೀವು ಪಾಲಿಸಿಲ್ಲ ಅಂತಂದರೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೇತ್ ವಿಷ್ಣುಪತ್ನಿ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಎಪಿಸೋಡ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಭಾಳಷ್ಟು ಜನಕ್ಕೆ ಅಷ್ಟೈಶ್ವರ್ಯ ಅಂದರೆ ಏನು ಅನ್ನೋಂಥದ್ದು ಗೊತ್ತಿರಲ್ಲ. ನೋಡಿ, ಅಷ್ಟೈಶ್ವರ್ಯ ಅಂತಂದರೆ ಬರೀ ಐಶ್ವರ್ಯ ಅಂದರೆ ದುಡ್ಡು ಮಾತ್ರ. ಆದರೆ ದುಡ್ಡು ಮಾತ್ರ ಇತ್ತು, ಐಶ್ವರ್ಯ ಒಂದಿತ್ತು ಅಂತಂದರೆ ಜೀವನ ಸಂಪೂರ್ಣ ಆಗಲ್ಲ, ಜೀವನ ಅರ್ಥಮಯವಾಗಲ್ಲ, ಮತ್ತು ಜೀವನದಲ್ಲಿ ಅಪೂರ್ಣತೆ ಅನ್ನಂದಿರುತ್ತೆ. ನೋವು, ದುಃಖ, ಬೇಜಾರು, ಹಿಂಸೆ ಎಲ್ಲವೂ ಕೂಡ ಇರುತ್ತೆ. ಇವಾಗ ಐಶ್ವರ್ಯವಂತನಿಗೂ ಬೇಜಾರು, ನೋವು, ದುಃಖ ಎಲ್ಲ ಕಷ್ಟಗಳಿರ್ತವೆ. ಆದರೆ ಅಷ್ಟೈಶ್ವರ್ಯ, ನಾವೆಲ್ಲ ಇನ್ನೊಮ್ಮೆ ಬರೀ ಐಶ್ವರ್ಯವಂತರು ಆಗಬಾರದು, ಆ ಐಶ್ವರ್ಯದ ಜೊತೆಗೆ ಅಷ್ಟೈಶ್ವರ್ಯವಂತರಾಗಬೇಕು. ಹೇಗೆ, ಏನು ಅಂತ ನಾವು ತಿಳ್ಕೊಳ್ಳೋಣ. ಅಂದರೆ ಮೊದಲನೇ ಐಶ್ವರ್ಯ ಯಾವುದು ಅಂತಂದರೆ, ದಿನವೂ ತಂದೆ ತಾಯಿಯ ಅಥವಾ ತಂದೆ ತಾಯಿ, ಎಷ್ಟು ಜನಕ್ಕೆ ತಂದೆ ತಾಯಿ ಇರೋದಿಲ್ಲ, ಇವ್ರಿಗೆ ಏಜ್ ಆಗಿರುತ್ತೆ, ತಂದೆ ತಾಯಿನ ಸ್ಮರಣೆ, ದರ್ಶನ ಮಾಡಬೇಕು. ಅಕಸ್ಮಾತ್ ಅವರಿಲ್ಲ ಅಂತಂದರೆ ತಂದೆ ತಾಯಿಯ ಸ್ಮರಣೆ ಮಾಡಬೇಕು. ಮತ್ತು ದೇವರ ದರ್ಶನ ಅಂತಲ್ಲ, ಒಂದು ದೇವರ ದರ್ಶನ. ಅಟ್ಲಿ ಭಾಳಷ್ಟು ಜನ ಪೂಜೆನೇ ಮಾಡಲ್ಲ, ಮನೇಲಿ ಹೆಣ್ಮಕ್ಳು ಬಿಟ್ಬಿಡ್ತಾರೆ, ಹೆಣ್ಮಕ್ಳು ಮಾಡಲಿ ಅಂತ. ಅಟ್ಲೀಸ್ಟು ಹೋಗಿ ದೇವ್ರ ಮನೆ ಇತ್ತು ಅಂತಂದರೆ ಅಥವಾ ದೇವ್ರ ಫೋಟೋ ಇತ್ತು ಅಂತಂದರೆ ಹೋಗಿ ಕೈ ಮುಗಿದ್ಬಿಟ್ಟು ನೀವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಡಿ. ಅಷ್ಟಾರು ಮಾಡಿ, ಒಂದು 10 ಸೆಕೆಂಡ್ ಕೈ ಮುಗಿದು ನಮಸ್ಕಾರ ಮಾಡಿ ನೀವೇನಾರು ಮಾಡಿಕೊಡಿ. ಆದರೆ ಅದನ್ನು ಕೂಡ ಮಾಡೋದಿಲ್ಲ. ಹಾಗಾಗಿ ಅವ್ರಿಗೂ ಐಶ್ವರ್ಯ ಇರುತ್ತೆ. ಪ್ರತಿದಿನ ತಂದೆ ತಾಯಿ ದರ್ಶನ ಮತ್ತು ದೇವರ ದರ್ಶನ ಮಾಡ್ತು ಅಂತಂದರೆ ಅದು ಐಶ್ವರ್ಯ ನಂಬರ್ 1 ಅಂತಂದರೆ ಅದು ಐಶ್ವರ್ಯ. ಎಷ್ಟೊಂದು ಜನಕ್ಕೆ ತಂದೆ ತಾಯಿ ಇರೋದಿಲ್ಲ. ಇನ್ನು ಕೆಲವರು ಅಂಥವ್ರು ಸ್ಮರಣೆ ಪ್ರತಿನಿತ್ಯ ಸ್ಮರಣೆ ಮಾಡಬೇಕು ಅಂತಲ್ಲ, ಅಂದರೆ ಪ್ರತಿನಿತ್ಯ ದರ್ಶನ ಮಾಡಬೇಕು. ಮತ್ತು ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿ, ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಂಗಾತಿ ಇತ್ತು ಅಂದರೆ, ಗಂಡ ಅಥವಾ ಅರ್ಥ ಮಾಡಿಕೊಳ್ಳುವಂಥ ಹೆಂಡತಿ ಇತ್ತು ಅಂತಂದರೆ ಐಶ್ವರ್ಯ ನಂಬರ್ 2. ಇದರಲ್ಲಿ ಯಾವ ಐಶ್ವರ್ಯ ಇದೆ ಅಂತ ನೀವು ಟಿಕ್ ಮಾರ್ಕ್ ಹಾಕ್ಕೊಳ್ಳಿ. ನಂಬರ್ 3 ಅಂತಂದರೆ ಮಾತು ಕೇಳುವಂತಹ ಮಕ್ಕಳು. ನೀವೇನೇ ಒಂದು ಮಾತಿಗೆ ಓದ್ಕೊಂಡ್ರೆ ಓದ್ಕೋಬೇಕು, ಕೆಲಸ ಮಾಡೋದನ್ನ ಮಾಡಬೇಕು, ಇಂಥದ್ದು ಮಾಡಬೇಡ ಅಂತಂದರೆ ಮಾಡದೆ ಸುಮ್ಮನಿರಬೇಕು, ಗೊತ್ತಲ್ಲ. ಇದು ಮಾತು ಕೇಳುವ ಮಕ್ಕಳು. ಅಂದರೆ ಮಾತು ಕೇಳೋದು ಅದು ಕೂಡ ಒಂದು ಐಶ್ವರ್ಯ. ಮಕ್ಳು ದುಡ್ಡಿರುತ್ತೆ, ಮಕ್ಕಳು ಮಾತು ಕೇಳಲ್ಲ, ಸಿಗರೇಟ್ ಸೇರೋದು, ಡ್ರಿಂಕ್ಸ್ ಮಾಡೋದು, ಇನ್ಯಾವುದೋ ಪೋಲಿ ಹುಡುಗರ ಜೊತೆ ಸೇರೋದು, ಮಾತು ಕೇಳದೇ ಇರೋಂಥದ್ದು, ಈ ಥರ ಮಾಡ್ತು ಅಂದರೆ ಅದು ಐಶ್ವರ್ಯ. ದುಡ್ಡಿದ್ರೂ ಪ್ರಯೋಜನ ಇಲ್ಲ. ಮತ್ತು ಯಾವುದೇ ಋಣ ಅಥವಾ ಯಾವುದೇ ಸಾಲಗಳಿಲ್ಲದಿರುವುದು. ಒಂದು ಸಾಲ ಇಲ್ಲ ಅಂದರೆ ಅವನೇ ಶ್ರೀಮಂತ. ನನಗೇನು ಸರ್ ನಾಳೆ ದಿನ ದುಡ್ಡಿಲ್ಲ ಅಂತಂದ್ರು ಅವನು ಏನಂತೆ ಹೆಂಗೋ ದುಡ್ಡು ಬರ್ತಾ ಇರುತ್ತೆ ಅವನಿಗೆ. ಅಥವಾ ದುಡ್ಡಿಲ್ಲ ಅಂತಂದ್ರೂ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಕೂಡ ದುಡ್ಡು ಬರುತ್ತೆ. ಸಾಲ ಇತ್ತು ಅಂದರೆ ಬದ್ದಿರೋದಲ್ಲ, ಅಲ್ಲಿಗೆ ಹೊರಟೋಗ್ಬಿಡ್ತಲ್ಲ, ಬಡ್ಡಿಗೆ ಹೊರಟೋಗ್ಬಿಡ್ತದಲ್ಲ. ಬಂದಿದ್ದಲ್ಲಿ 30 to 40% ಸಾಲಕ್ಕೆ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದಲ್ಲಿ ಏನು ಮಾಡೋಕ್ಕಾಗತ್ತೆ? ಇವ್ರಿಗೆ ಶಾರ್ಟೇಜು ಅಲ್ವಾ. ನಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ನಾವು ದುಡಿಬೇಕು ಅಂತಲ್ಲ. ನಮಗೆ ನಮ್ಮ ಮನೇಲಿ 4 ಜನ ಇರ್ತೀವಿ, ಒಂದು 50,000 ಬೇಕಾಗುತ್ತೆ. ನಾವು ಬರೀ 20,000 ದುಡಿತು ಅಂತಂದರೆ ಅದರಲ್ಲಿ ಸಾಲ ಬೇರೆ ಮಾಡ್ತು ಅಂತಂದರೆ ಏನೂ ಪ್ರಯೋಜನ ಆಗಲ್ಲ. ಅದಕ್ಕೋಸ್ಕರ ಯಾವುದೇ ಸಾಲಗಳಿರ್ಬೋದು. ಮತ್ತು ಋಣ ತೀರಿಸ್ಬಾರ್ದು. ಯಾರ್ದು ಸಹಾಯ ತೊಗೊಂಡಿರ್ತೀವಿ ಅವ್ರು ನಮ್ಮ ಕೇಳೋ ಹಾಗೆ ಇಟ್ಕೋಬಾರ್ದು. ಅವ್ರಿಗೂ ಕೂಡ ಆ ಋಣವನ್ನು ತೀರಿಸ್ಬಿಡೋ, ಅವರು ಸಹಾಯವನ್ನು ಮಾಡಿರಬೇಕು ಈ ಥರ. ಮತ್ತು ನಮ್ಮ ಅವಸರಕ್ಕೆ ತಕ್ಕಷ್ಟು ಹಣವಿರುವುದು. ನೋಡಿ, ನಮ್ಮ ಅವಸರಕ್ಕೆ ತಕ್ಕಷ್ಟು ಹಣ ಇರಬೇಕು. ನಮಗೇನೋ ಎಮರ್ಜೆನ್ಸಿ ಬಂತು ಅಂತಂದರೆ ಅದಕ್ಕಿಲ್ಲ ಸಾಕಾಗುತ್ತೆ ಅನ್ನೋಷ್ಟು ಹಣ ಇತ್ತು ಅಂತಂದರೆ ಅದು ಕೂಡ ಒಂದು ಐಶ್ವರ್ಯ. ಮತ್ತು ಏನೇ ತಿಂದರೂ ಕೂಡ ಅರಗಿಸಿಕೊಳ್ಳುವಂತಹ ಶಕ್ತಿ ಇರುವುದು. ಏನು ತಿಂದರೂ ಕೂಡ ಅರಗಿಸುವಂಥ ಶಕ್ತಿ ಇದ್ದರೂ ಕೂಡ
ಅದು ಕೂಡ ನಿಮಗೊಂದು ಐಶ್ವರ್ಯ ಇದ್ದಾಗೆ. ಮತ್ತು 10 ಜನರು ನಿಮಗೆ ಗೌರವ ಕೊಡ್ತಾ ಇತ್ತು ಅಂತಂದರೆ ತಿಳ್ಕೊಳ್ಳಿ, 10 ಜನ ನಿಮಗೆ ಗೌರವ ಕೊಡ್ತಾ ಇತ್ತು ಅಂತಂದರೆ ಕೂಡ ಅದು ಕೂಡ ನಿಮಗೊಂದು ಐಶ್ವರ್ಯ. ಇದು ಯಾವುದಿದೆ ನೀವು ಟಿಕ್ ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ನಿಮಗಾಗಿ ಒಳ್ಳೆಯದನ್ನು ಬಯಸುವಂತಹ ಸ್ನೇಹಿತರು ಇದ್ದರೆ ಅದು ಕೂಡ ಐಶ್ವರ್ಯದಲ್ಲಿ ಒಂದು. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗಾಗಿ ಯಾವುದೇ ನೀವು ಅಷ್ಟೇ ಐಶ್ವರ್ಯವಂತ ಆಗಿರಬೇಕು. ತಂದೆ ತಾಯಿ ದರ್ಶನ ಮಾಡಬೇಕು, ಅರ್ಥ ಮಾಡ್ಕೊಳ್ಳೋಂಥ ಸಂಗಾತಿ ಹೆಂಡತಿ ತಗೊಂಡೇ ಇರಬೇಕು, ಅಥವಾ ಮಾತು ಕೇಳುವಂಥ ಮಕ್ಕಳಿರಬೇಕು, ಮತ್ತು ಯಾವುದೇ ರೀತಿ ಸಾಲ ಮತ್ತು ಋಣಬಾಧೆಗಳಿರಬಾರ್ದು, ಮತ್ತು ಅವಸರಕ್ಕೆ ತಕ್ಕಷ್ಟು ದುಡ್ಡಿರಬೇಕು, ಮತ್ತು ತಿನ್ನಂಥ ಏನೇ ಆಹಾರ ತಿಂದು ಕೂಡ ಜೀರ್ಣ ಮಾಡ್ಕೊಳ್ಳೋಂಥದ್ದು ಆರೋಗ್ಯ ಇರಬೇಕು, ಮತ್ತು 10 ಜನರು ನಿಮಗೆ ಗೌರವ ಕೊಡಬೇಕು, ನಿಮಗಾಗಿ ಒಳ್ಳೆಯದನ್ನು ಬಯಸುವಂತಹ ಸ್ನೇಹಿತರು ಇತ್ತು ಅಂತಂದರೆ ನೀವು ಅಷ್ಟೇ ಐಶ್ವರ್ಯವಂತರು. ಇದರಲ್ಲಿ ಯಾವುದಾದ್ರು ಒಂದು ಕೊರತೆ ಇತ್ತು ಅಂತಂದರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಐಶ್ವರ್ಯವಂತರು ಆಗಲ್ಲ. ಅಷ್ಟೈಶ್ವರ್ಯವು ಸೇರಿದ್ರೆ ಒಂದು ಐಶ್ವರ್ಯ ಆಗುತ್ತೆ. ನಾವೇನು ಅನ್ಕೊಂಡು ಐಶ್ವರ್ಯವಂತು ಅಂದರೆ ದುಡ್ಡು ಮಾತ್ರ ಅಂತ ಅನ್ಕೊಳ್ಳಿ. ದುಡ್ಡಿದ್ರೆ ಅಂದರೆ ಬರೀ ಶ್ರೀಮಂತ ಅಷ್ಟೇ, ಐಶ್ವರ್ಯವಂತವಾಗಲ್ಲ. ಅದರಲ್ಲಿ ಶ್ರೀಮಂತಿಕೆಗೂ ಐಶ್ವರ್ಯಕ್ಕೂ ಏನು ವ್ಯತ್ಯಾಸ ನೋಡಿ. ಶ್ರೀಮಂತಿಕೆ ಅಂದರೆ ಬರೀ ದುಡ್ಡಲ್ಲಿ ಮಾತ್ರ, ಆದರೆ ಐಶ್ವರ್ಯ ಅಂತಂದರೆ ಎಲ್ಲವೂ ಇದ್ದು ಜೊತೆಗೆ ದುಡ್ಡಿತ್ತು ಅಂದರೆ ಅವನು ಐಶ್ವರ್ಯವಂತ ಆಗ್ತಾನೆ ಅಲ್ಲ. ಇದು ಅತ್ಯಂತ ಸರಳವಾದ ಸುಲಭವಂತ ವಿಚಾರ. ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾವುದಿದೆ ಟಿಕ್ ಮಾಡ್ಕೊಳ್ಳಿ, ಯಾವುದಿಲ್ಲ ಅದಕ್ಕೋಸ್ಕರ ಪ್ರಯತ್ನ ಪಡಿ. ಜೀವನದಲ್ಲಿ ತುಂಬ ಏಳಿಗೆಯನ್ನು ಬರ್ತೀರ, ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನೋಂಥದ್ದು ಸಿಗುತ್ತೆ. ಇದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೂ ಕೂಡ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ, ಗೊತ್ತಲ್ಲ. ಇನ್ನು ಕೆಲವರು ಗುರುಗಳೇ ನನಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಅದು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಬಿಟ್ಟಿದ್ದೀನಿ ಗುರುಗಳೇ, ನಂಗೊಂದು 40,000 ರೂಪಾಯಿ ಇನ್ಕಮ್ ಬರ್ತಾಯಿದೆ, ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ, ನಾವು ಸಾಲನೂ ಏನೂ ಮಾಡ್ಕೊಂಡಿಲ್ಲ ಕೆಲವೊಂದರ ಜನ ಇಲ್ಲ. ಆದರೆ ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ ಗುರುಗಳೇ, ದುಡ್ಡಿಲ್ಲ ಅಂತ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ. ಮತ್ತು ಮಕ್ಕಳು MBA ಆಳು ಮುಳು ಏನೇನೋ ಮಾಡಬೇಕು ಅಂತಾರೆ, ಹೈಯರ್ ಎಜುಕೇಷನು 8-10 ಲಕ್ಷ ಖರ್ಚಾಗುತ್ತೆ, ಅದಿಲ್ಲ ಗುರುಗಳೇ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಅಂತ. ಇನ್ನು ಕೆಲವರು ಗುರುಗಳೇ ನಾವು ಮಕ್ಕಳಿಗೆ ಮದುವೆ ಮಾಡಬೇಕು ಒಂದು 15-20 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀನಿ ಗುರುಗಳೇ, ಯಾವುದಾದ್ರು ಗಂಡು ಒಳ್ಳೊಳ್ಳೆ ಗಂಡು ಬರ್ತಾಯಿದೆ ಆಗ್ತಾಯಿಲ್ಲ ಅಂತ. ಇನ್ನು ಕೆಲವರು ಗುರುಗಳೇ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡಿಲ್ಲ. ಇನ್ನು ಕೆಲವರು ಗುರುಗಳೇ ನಾನು ಎಲ್ಲ ದುಡಿತಾ ಇದ್ದೀನಿ, ಊಟ ತಿಂಡಿ ಬಟ್ಟೆಗೆ ಅಂತಂದರೆ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸು ಒಡವೆಗಳು ಮಾಡಿಸ್ಕೋತಾರೆ, ಕಾರಲ್ಲಿ ಓಡಾಡ್ತಾರೆ, ಫಾರಿನ್ ಟೂರ್ಗೆ ಹೋಗಿ ಬರ್ತಾರೆ, ನಮ್ಗೆ ಅದು ಯಾವುದೂ ಆಗ್ತಾನೆ ಇಲ್ಲ ಗುರುಗಳು, ಇದ್ದಂಗೆ ಇದ್ದೀವಿ ಗುರುಗಳೇ ಅಂತಾರೆ. ಅದಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಇಂಪ್ರೂವ್ಮೆಂಟ್ ಆಗೋದಕ್ಕೆ, ತುಂಬ ಚೆನ್ನಾಗಿ ದುಡ್ಡು ಬರೋದಕ್ಕೆ ಏಕೈಕ ರಾಮಬಾಣ ಒಂದು ಅಸ್ತ್ರ ಅಂತಂದರೆ ಬ್ರಹ್ಮಾಸ್ತ್ರ ಅಂತಾರೆ, ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತದೆ ಅಲ್ಲ. ಒಂದು ತಿಳ್ಕೊಳ್ಳಿ, ಇದು ಎಂತಂದರೆ ಕುರಿಯಲ್ಲಿ ಕಳಿಸೋದಕ್ಕಾಗದೆ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ, ಒಳ್ಳೆಯ ವ್ಯಕ್ತಿಗಳಾಗಿರಬೇಕು ಅವರು ಗೊತ್ತಲ್ಲ. ಯಾರು ಕೆಟ್ಟ ವ್ಯಕ್ತಿಗಳು, ಯಾರು ಬೆಂಗಳೂರು ಕಡೆ ಬರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ತರಿಸ್ಬಿಡೋದಲ್ಲ, ಒಳ್ಳೆಯ ವ್ಯಕ್ತಿಗಳಾಗಿರಬೇಕು. ಯಾಕಂದರೆ ಒಂದಕ್ಕೊಂದು ಕೈ ಬದಲಾವಣೆ ಆಯಿತು ಅಂತಂದರೆ ಅದು ಪವರ್ ಕಡಿಮೆ ಆಗ್ಬೋದು ಗೊತ್ತಲ್ಲ. ಇನ್ನೊಂದು ಏನು ಅಂತಂದರೆ ವಿಶೇಷವಾದಂಥ ಒಂದು ಇದು ಸೂಚನೆ ಏನು ಅಂತಂದರೆ, ಇದು ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ತೆಗೆದುಕೊಂಡೋಗಿ. ಭಾಳಷ್ಟು ಜನ ಗುರುಗಳೇ ನಿಮಗೆ ಏನೋ ಕೈಯಿಂದ ಕೊಟ್ಟರೆ ಅದು ಒಳ್ಳೆಯದಾಗುತ್ತೆ ಗುರುಗಳೇ, ನಿಮ್ಮ ಕೈ ಗುಣ ಗುರುಗಳೇ ಅಂತಾರೆ. ಅದೇನು ನಾನು ಭಗವಂತನಿಗೆ ಬಿಟ್ಟಂಥದ್ದು, ನಾನು ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಮಾಡಿ ಕೊಡುವಂಥದ್ದು, ಅದು ಒಳ್ಳೆಯದಾಗುತ್ತೆ. ಹಾಗಾಗಿ ನೇರವಾಗಿ ಖುದ್ದು ಭೇಟಿಯಾಗಿ ತೆಗೆದುಕೊಂಡೋಗಿ. ಒಂದು ತಿಳ್ಕೊಳ್ಳಿದು ಕರ್ಮ ಕಳೆದಿದ್ದರೆ ಮಾತ್ರ ತೆಗೆದುಕೊಂಡು ಹೋಗೋಕ್ಕಾಗೋದು, ಎಲ್ಲರೂ ಅಷ್ಟು ಸುಲಭವಾಗಿ ತೊಗೊಂಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾರು ಇಡ್ಬೋದು, ಬೀರುನಲ್ಲಾರು ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ಏನು ಥರ ವರ್ಕ್ ಆಗುತ್ತೆ, ಅಷ್ಟು ಪವರ್ ಆಗುತ್ತೆ. ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳೋದಕ್ಕಾಗೋದು. ಮತ್ತು 100 ಅಲ್ಲ 200% ಬರ್ಕೊಡ್ತೀನಿ, ನಿಮ್ಮ ಕೆಲಸ ಹಾಗೇ ಆಗುತ್ತೆ. ಹಣಕಾಸು ಯಾವುದೋ ರೀತಿಯಿಂದ 3 ಅಮಾವಾಸ್ಯೆಗಳದ್ದು 6 ತಿಂಗಳೊಳಗಡೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರ್ತಾ ಹೋಗ್ಬಿಟ್ಟಿರುತ್ತೆ ಗೊತ್ತಲ್ಲ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ನೀವು ತೆಗೆದುಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿಯ ಒಂದು ಯಂತ್ರದ ವಿಚಾರ.
ಇನ್ನು ಭಾಳಷ್ಟು ಜನ ಒಂದು ಸಮಸ್ಯೆಯನ್ನು ಹೇಳ್ಕೊತಾ ಇರ್ತಾರೆ. ಏನು ಗುರುಗಳೇ, ನನಗೆ ನಿದ್ದೆ ಮಾಡಿದ್ರೆ ಸಾಕು ಕನಸಿನಲ್ಲಿ ಸತ್ತಿರೋರು ಕಾಣಿಸ್ಕೋತಾರೆ ಗುರುಗಳೇ ಅಂತ ಸತ್ತಿರೋರು. ನಾನು ಹೇಳ್ತೀನಿ, ಸತ್ತಿರೋರು ಕರೆದ್ರೆ ನಮ್ಗೆ ಭಯ ಆಗುತ್ತೆ, ಒಂಥರ ಬೇಜಾರಾಗುತ್ತೆ, ಬೇಸರ ಆಗುತ್ತೆ, ಅವ್ರ ನೆನಪುಗಳೆಲ್ಲ ಕಾಡುತ್ತೆ ಅಂತ ಕೆಲವರು ಹೇಳ್ಕೊತಾರೆ. ಇನ್ನೂ ಕೆಲವರು ಡಿಫ್ರೆಂಟಾಗಿ ಹೇಳ್ತಾರೆ. ಏನು ಅಂತಂದರೆ, ಗುರುಗಳೇ ಸತ್ತಿರೋರು ಬಂದ್ಬಿಟ್ಟು ಬಾ 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 ಅಂತ ಕರೀತಾರೆ ಗುರುಗಳೇ, ನನಗೆ ಸತ್ತಿರೋರು ಬಂದರೆ ಬಿಡು ಹೋಗಿ ಮಾತಾಡಿಸು, ನಾನೇನು ಹೇಳಿ ತಮಾಷೆ ಮಾಡ್ತಿದ್ದೆ ಅಂತಂದರೆ, ಸತ್ತಿರೋರು ಬಂದರೆ ಮಾತಾಡಿಸಿ, ಖುಷಿ ಅಲ್ವಾ, ಬರದೇದವ್ರು ಕನಸಲ್ಲಿ ಬಂದಿದ್ದಾರೆ ಮಾತಾಡಿಸಿ ನೀವು ಅಂತಂದೆ. ಗುರುಗಳೇ ಮಾತಾಡ್ಸಿದ್ರೆ ಪರವಾಗಿಲ್ಲ ಗುರುಗಳೇ, ಬಂದ್ಬಿಟ್ಟು ಬಾ ಬಾ ಅಂತ ಕರೀತಾರೆ, ಅದಕ್ಕೆ ನನಗೆ ಭಯ ಆಗ್ಬಿಡುತ್ತೆ ಗುರುಗಳೇ, ಎಚ್ಚರ ಆಗ್ಬಿಡುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ನೋಡಿ ಎಷ್ಟು ತಮಾಷೆ ಇದೆ. ಅಂದರೆ ಸತ್ತಿರೋರು ಏನಕ್ಕೆ ಜಾಸ್ತಿ ಕನಸಲ್ಲಿ ಬೀಳ್ತಾರೆ ಅಂದರೆ, ಪಿತೃದೋಷಗಳೇನಾದ್ರು ಇತ್ತು ಅಂತಂದರೆ, ಮತ್ತು ಅವರು ಹೇಳಿದ್ದು ಸ್ಟ್ರಾಂಗಾಗಿ ಏನಾದ್ರು ಒಂದು ಹೇಳಿರ್ತಾರೆ, ಅದನ್ನು ನೀವು ಪಾಲಿಸಿಲ್ಲ ಅಂತಂದರೆ ನೀವು, ಅಥವಾ ನಿಮ್ಮ ಅವ್ರು ಹಿಂಗೆ ನಡ್ಕೋಬೇಕು ನಮ್ಮ ವಂಶ ಅಂತ ಅಂದ್ಕೊಂಡು ಆ ಥರ ನಡೀದೇ ಇದ್ದಾಗ ಇದೆಲ್ಲ ಸತ್ತಿರೋರು ಅಂಥವ್ರು ಕನಸಲ್ಲಿ ಬೀಳುತ್ತೆ. ಮತ್ತು ಪಿತೃದೋಷಗಳಿತ್ತು ಅಂತಂದಾಗ ಅವ್ರ ಮಾತು ನೆರವೇರಿಸಿದಾಗ ಅವ್ರಿಗೆ ಇಷ್ಟ ಇಲ್ಲದ ಕೆಲಸವನ್ನು, ಈಗ ನಿಮ್ಮ ತಾತಂಗೆ ಏನು ನಿಮ್ಮ ಸಿಗರೇಟ್ ಸೇರಿ ಇಷ್ಟ ಇಲ್ಲ ಅನ್ಕೊ, ನೀವು ಸೇದು ಕಲ್ತ್ಕೊಬಿಡ್ತೀರ, ಅದನ್ನು ಸೇದು ಇಷ್ಟ ಇಲ್ಲ ಅಂತಂದರೆ ಅವಾಗವಾಗ ಅದು ಕನಸಲ್ಲಿ ಬರುತ್ತೆ. ಅದು ಬರಬೇಡ ಅಂತ ಏನೋ ಒಂದು ಹೇಳುತ್ತೆ ಸೂಕ್ಷ್ಮವಾಗಿ ವಿಚಾರವಾಗಿ ಹೇಳುತ್ತೆ. ಅಂದರೆ ಬಂದು ಹೇಳೋದನ್ನು ತಿದ್ಕೋಬೇಕು, ಏನೋ ತಪ್ಪು ಮಾಡ್ತಾಯಿದ್ದೀನಿ ಸರಿ ಮಾಡಿ ಅದನ್ನು, ಆದರೆ ಸರಿ ಮಾಡ್ಕೊಳ್ಳದೆ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದೆ, ಇನ್ನಷ್ಟು ಪಿತೃದೋಷಗಳಾಗಿ ಕನಸಲ್ಲಿ ಬೇಡದೇ ಇದ್ದ ಕನಸುಗಳು, ನೆಮ್ಮದಿನೇ ಇರಲ್ಲ. ನೋಡಿ, ನಿದ್ದೆ ಮಾಡೋದು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಅರ್ಧ ಜೀವನ ನಾವು ನಿದ್ದೆಲೇ ಕಳಿತೀವಿ. ಆ ನಿದ್ದೆಲಿ ನಮ್ಗೆ ನೆಮ್ಮದಿ ಇಲ್ಲ ಅಂತಂದರೆ, ಜೀವನದಲ್ಲಿ ನಿದ್ದೆ ಇರುತ್ತೆ, ಆದರೆ ಮಲಗಬೇಕಾದ್ರೆ ಎಚ್ಚರವಾಗಿದ್ದಾಗ ನೆಮ್ಮದಿ ಇರುತ್ತೆ, ಆದರೆ ಮಲಗಿದಾಗ ನಿಮಗೆ ನೆಮ್ಮದಿ ಇರಲ್ಲ ಅಂತಂದರೆ ಆವತ್ತಿನ ದಿನ ವೇಸ್ಟು ಅಂತ ನೀವು ತಿಳ್ಕೊಬಿಡಿ. ಅದಕ್ಕೆ ನೀವು ಏನು ಮಾಡಬೇಕು, ಇದಕ್ಕೆ ಕಾರಣ, ಇನ್ನೊಂದು ಕಾರಣ ಇರುತ್ತೆ, ನವಗ್ರಹ ದೋಷಗಳು ಕೂಡ ಉಂಟಾಗಿರುತ್ತೆ. ಈ ನವಗ್ರಹ ದೋಷ ಉಂಟಾಗಿತ್ತು ಅಂತಂದಾಗ ಈ ನವಗ್ರಹ ದೋಷವನ್ನು ಯಾವ ರೀತಿ ಪರಿಹಾರ ಮಾಡ್ಕೊಳ್ಳೋದು, ಮತ್ತು ಕೆಟ್ಟ ಕನಸು ಬೀಳದಂಗೆ ಯಾವ ರೀತಿ ಇದು ಮಾಡ್ಕೊಳ್ಳೋದು ಅಂತಂದರೆ, ನವಗ್ರಹ ಧಾನ್ಯವನ್ನು ತೆಗೆದುಕೊಂಡು ಬನ್ನಿ. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅರಿಶಿನ ಕುಂಕುಮ ಗಂಟೆಲಿ ನವಗ್ರಹ ಧಾನ್ಯದ ಪ್ಯಾಕೆಟ್ ಕೊಡಿ ಅಂತ ಹೇಳಿ. ಇಲ್ಲ ಅಂತಂದರೆ ಮನೇಲೇ 9 ಥರದ್ದು ಧಾನ್ಯವನ್ನು ನೀವು ಭತ್ತ ಅಥವಾ ಅಕ್ಕಿ, ಗೋಧಿ, ಅವರೆಕಾಳು, ಹೆಸರು ಕಾಳು, ಕಡಲೆಕಾಳು, ಈ ಥರ 9 ಥರದ ನವಧಾನ್ಯಗಳನ್ನು 9 ಥರದ ನವಗ್ರಹ ಧಾನ್ಯ, ನವಧಾನ್ಯ ಅಂತ ಧಾನ್ಯವನ್ನು ನೀವು ತೊಗೊಂಡು ಬನ್ನಿ. ಇಲ್ಲರೆ ಹೋಗೊಂದು 50-60 ರೂಪಾಯಿ ಕೊಟ್ಟರೆ ನೀವು ಎಲ್ಲ ಕಲೆಕ್ಟ್ ಮಾಡೋ ಅವಶ್ಯಕತೆ ಎಲ್ಲ ಕೊಟ್ಟುಬಿಡ್ತಾರೆ. ಅದನ್ನು ತೊಗೊಂಡು ಬಂದು ನೀವೇನು ಮಾಡಿ ಅಂತಂದರೆ ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡಿಬಿಡಿ. ಇದನ್ನು ಗೊತ್ತಲ್ಲ, ಅದನ್ನು ನೀವೇನು ಮಾಡಬೇಕು ಅಂತ ಮಿಕ್ಸಿಲಿ ಹಾಕಿ ಅದನ್ನು ಇದು ಮಾಡಿ ಕಪ್ಪು ಬಟ್ಟೆಯಲ್ಲಿ ಪೌಡ್ರನ್ನ ಹಾಕಿ, ನವಗ್ರಹ ಧಾನ್ಯದ ಪ್ಯಾಕೆಟನ್ನು ಹಾಕಿ, ಮತ್ತು ಕಟ್ಬಿಟ್ಟು ನೀವೇನು ಮಾಡಿ ಅಂತಂದರೆ ಹಣೆಗೆ ಒತ್ತಿಂಗೆ ಇಟ್ಕೊಳ್ಳಿ. ಅದನ್ನು ಮಾಡಿ ಗಂಟನ್ನು ಕಟ್ಟಿ ಹಣೆಗೆ ಒತ್ತಿಟ್ಕೊಳ್ಳಿ. ಸಂಕಲ್ಪ ಮಾಡ್ಕೊಳ್ಳಿ, ನನಗೆ ಪಿತೃಗಳು ಅಥವಾ ಸತ್ತಿರುವಂಥ ವ್ಯಕ್ತಿಗಳು ಕನಸಿನಲ್ಲಿ ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಎಷ್ಟು ಬಾರಿ ಹೇಳಬೇಕು? 11 ಬಾರಿ ಹೇಳಬೇಕು. 10 + 1 11 ಬಾರಿ ಹೇಳಬೇಕು. ಆ ಥರ ಸಂಕಲ್ಪ ಮಾಡಿಕೊಂಡು ನೀವು ಅದನ್ನು ತೆಗೆದುಕೊಂಡು ಹೋಗಿ ಆ ಬಟ್ಟೆಯನ್ನು ಹರಿಯುವಂತಹ ನೀರಲ್ಲಿ ನೀವು ಬಿಡಬೇಕು. ಯಾವ ದಿನ ಆದರೂ ಪರವಾಗಿಲ್ಲ. ಗೊತ್ತಲ್ಲ, ಇಲ್ಲ ಗುರುಗಳೇ ನಾನು ಸಿಟಿಲಿದ್ದೀನಿ, ನದಿ ಕೆರೆ ನಮ್ಗೆ ಸಿಗ್ತಾ ಇಲ್ಲ ಅಂತಂದರೆ ನೀವು ಪೌಡ್ರನ್ನ ತೆಗೆದುಕೊಂಡು ಯಾವಾಗ ನೀವು ಹೋಗ್ತಿರೋ ಆವಾಗಲೇ ಹೋಗಿ ಹಿಂದಿನ ದಿನ ಮಾಡ್ಕೊಂಡು ತೊಗೊಂಡೋಗಿ. ಇಲ್ವಾ ನಿಮ್ಗೆ ಕೆಟ್ಟ ಕನಸು ಬೀಳ್ತೈತಾ, ನೀವು ಹುಡ್ಕೊಂಡು ಹೋಗಿ, ತೊಂದರೆ ಇಲ್ಲ. ಏನೇ ನೀವಿರೋವಂಥ ಏರಿಯಾ ಸುತ್ತಮುತ್ತ ಒಂದು 100-120 ಕಿಲೋಮೀಟ್ರ್ ಹೋದರೆ ಯಾವ್ದಾದ್ರು ಒಂದು ಜಲಪಾತನೋ ಇಲ್ಲೋ ಒಂದು ಸಿಗುತ್ತೆ. ಗೊತ್ತಲ್ಲ, ನಿಮಗೆ ಕೆಟ್ಟ ಕನಸು ಬೀಳಬಾರ್ದು ಅಂದರೆ ನೀವು ಈ ತಂತ್ರವನ್ನು ಮಾಡಲೇಬೇಕು. ಮಾಡಿ ಅದನ್ನು ಆಡಂಗೆ ನಿಮ್ಗೆ ಗೊತ್ತಿಟ್ಕೊಂಡು ಅದನ್ನು ನೀರಲ್ಲಿ ಬಿಡಿ. ಹೇಗೆ ಬಿಡೋಕದು ಗಂಟನ್ನು ಬಿಚ್ಚಿ ಬಿಡಿ. ನಿಮ್ಮ ಕರ್ಮದ ಗಂಟು ಅದು, ನೆಗೆಟಿವ್ ಎನರ್ಜಿ ಎಲ್ಲ ಎಳ್ಕೊಳ್ಳುತ್ತೆ ಅದು. ಗೊತ್ತಲ್ಲ, ಹಣೆಗೆ ಒತ್ತಬೇಕು. ಯಾಕಂದರೆ ಆಜ್ಞಾಚಕ್ರ ಇರುತ್ತೆ, ತಲೆಗೆ ಸಂಬಂಧಪಟ್ಟಂತಹ ವಿಚಾರ ಆಗಿದ್ದರಿಂದ ಕನಸಿಗೆ ಸಂಬಂಧಪಟ್ಟಂಥ ವಿಚಾರ ತಲೆಗೆ. ಹಾಗಾಗಿ ಅದನ್ನು ಬಿಟ್ಟರೆ ಸಾಕು, ನಿಮ್ಮ ಕನಸಿನಲ್ಲಿ ಜೀವನ ಪರ್ಯಂತ ಯಾವಂಥ ಸತ್ತಂತಹ ವ್ಯಕ್ತಿಗಳು ಬರೋದಿಲ್ಲ, ಕೆಟ್ಟ ಕನಸು ಬೀಳೋದಿಲ್ಲ. ಇದು ಶತಸಿದ್ಧ.
ಅಲ್ಲ ತುಂಬ ಸರಳವಾಗಿರುತ್ತೆ, ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತದೆ ಅಲ್ಲ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ. ಆದರೆ ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಒಂದು ವಿಚಾರ ಏನು ಅಂತಂದರೆ ಶಿಬಿರ, ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಹೇಳ್ಕೊಡ್ತೀನಿ. ಈ ಯಂತ್ರ ಮಂತ್ರ ಶಿಬಿರದಲ್ಲಿ ಅನೇಕ ರೀತಿಯಂಥ ಸಮಸ್ಯೆಗಳನ್ನು ನೀವೇ ನೋಡ್ಕೊ. ನಿಮಗೆ ನೋವು ಅನ್ನೋದೇ ಇರೋದಿಲ್ಲ ಕಣ್ರಿ, ಜೀವನದಲ್ಲಿ ಕಷ್ಟ ಅನ್ನೋಂಥದ್ದೇ ಬರೋದಿಲ್ಲ ಈ ಶಿಬಿರವನ್ನು ಅಟೆಂಡ್ ಮಾಡೋದು. ಆ ರೀತಿ ಹೇಳ್ಕೊಡ್ತೀನಿ, ನೀವೇ ಅಳವಡಿಸ್ಕೊಬಿಡಿ. ನಾನು ಹೇಳೋದನ್ನು ನೀವು ಅಳವಡಿಸ್ಕೊಬಿಡ್ತು ಅಂದರೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಗೊತ್ತಲ್ಲ, ನಮ್ಮ ಭಾಳ ಚೆನ್ನಾಗಿ ಹೇಳ್ತೀನಿ, ನಮ್ಮ ಮಗ ಕೂತ್ಕೊಬಿಟ್ರೆ ಓದ್ಬಿಡ್ತಾನೆ, ಕೂತ್ಕೊಳ್ಳೋದೇ ಕಷ್ಟ ಅಂತಾರೆ. ಅದೇ ಥರ ಹೇಳ್ತೀವಿ, ಆದರೆ ಅಳವಡಿಸ್ಕೊಳ್ಳೋದು ಕಷ್ಟ. ಆದರೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋಂಥದ್ದು ಸುಲಭವಾಗಿ ನಮಗೆ ಮಾರ್ಗದರ್ಶನ ಕೊಡ್ತೀನಿ ಇದರಲ್ಲಿ ಅಂತಲ್ಲ. ಅದಕ್ಕೋಸ್ಕರ ಈ ಯಂತ್ರ ಏನು ಅಂತಂದರೆ ಭಾಳಷ್ಟು ಜನ ಈ ಯಂತ್ರ ಮಂತ್ರ ತಂತ್ರದಲ್ಲಿ ಏನಿರುತ್ತೆ ಅಂತಂದರೆ ಯಾವಾಗಲೂ ಹ್ಯಾಪಿನೆಸ್, ಯಾವಾಗಲೂ ಖುಷಿ, ಯಾವಾಗಲೂ ಸಂತೋಷ, ಯಾವಾಗಲೂ ನೆಮ್ಮದಿ, ದುಃಖ ಅನ್ನೋಂಥದ್ದೇ ಇರೋದಿಲ್ಲ, ಸುಸ್ತಾಗಲ್ಲ, ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಹರಿದೋಗ್ಬಿಡುತ್ತೆ. ಈ ಥರ ಒಂದು ಅದ್ಭುತವಂತ ಏನಂತಂದರೆ ನಿಮ್ಮ ದೇಹವನ್ನೇ ಯಂತ್ರ ಮಾಡಿಬಿಡ್ತೀವಿ, ಗೊತ್ತಲ್ಲ. ನಿಮ್ಮ ಮಾತೇ ಮಂತ್ರವನ್ನು ನೀವೇನು ಕೇಳಿದ್ರೆ ಎಸ್ ಅನ್ಬೇಕು, ನೀವೇನು ಕೇಳಿದ್ರು ಜನವಶೀಕರಣ, ಧನವಶೀಕರಣ, ಸರ್ವವಶೀಕರಣವೂ ಆಗಬೇಕು. ಆ ರೀತಿ ನಿಮ್ಮ ಮಾತನ್ನು ಮಾಡ್ತೀವಿ, ಗೊತ್ತಲ್ಲ. ಮತ್ತು ನೀವು ಮಾಡುವಂಥ ಎಲ್ಲ ಕೆಲಸವೂ ಕೂಡ ತಂತ್ರ ಆಗಿಬಿಡ್ಬೇಕು. ನೀವೇನು ಕೆಲಸ ಮಾಡೋದು ಸಕ್ಸಸ್ ಆಗಬೇಕು, ಅದೇ ತಂತ್ರ. ಟೆಕ್ನಿಕ್ಕಾಗಿ ಮಾಡ್ತೀರ, ಗೊತ್ತಲ್ಲ. ನಿಮ್ಮ ಆತ್ಮಶಕ್ತಿಯನ್ನು ಸ್ಟ್ರಾಂಗಾಗಿ ಮಾಡ್ತೀವಿ. ಇದನ್ನ ಅನೇಕ ರೀತಿಯಂಥ ಸಮಸ್ಯೆಗಳು, ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ, ಮಕ್ಕಳು ಮಾತ್ಕೊಂಡಿಲ್ಲ ಅಂತಂದರೆ, ಮತ್ತು ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾಯಿಲ್ಲ ಅಂತಂದರೆ, ಲಾಸ್ ಆಗಿಬಿಟ್ಟಿತ್ತು ಅಂತಂದರೆ ಬಿಸ್ನೆಸ್ಸಲ್ಲಿ, ಮತ್ತು ನಿಮ್ಮ ಮಕ್ಕಳು ಗಂಡನ ಜೊತೆ ಜಗಳ ಆಡ್ಕೊಂಡು ಅಥವಾ ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಒದ್ದಾಡ್ತಾ ಇತ್ತು ಅಂತಂದರೆ, ನಿಮ್ಮ ಮಕ್ಕಳಿಗೆ ನೀವೇ ಕೆಲವೊಂದಾರು ತಂತ್ರಗಳನ್ನು ಮಾಡಿ, ಕೆಲವೊಂದು ವಿಶೇಷವಾದಂಥ ಒಂದು ಬೀಜ ಮಂತ್ರವನ್ನು ದೀಕ್ಷೆ ಕೊಡ್ತೀವಿ. ದೀಕ್ಷೆ ಅಂತ ಸನ್ಯಾಸ ದೀಕ್ಷೆ ಅಲ್ಲ, ಉಪದೇಶ, ಮಂತ್ರೋಪದೇಶನ ಕಿವಿಲಲ್ಲಿ ಹೇಳಿದಾಗ ಅರ್ಧ ಕರ್ಮಗಳು ಕಳೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಮಿಸ್ ಮಾಡದೆ ಈ ಯಂತ್ರ ಮಂತ್ರ ತಂತ್ರ ಶಿಬಿರಕ್ಕೆ ನೀವು ಅಟೆಂಡ್ ಮಾಡಿ. ತುಂಬ ಕಡಿಮೆ ಜನನ ಸೇರಿಸ್ಕೋತಾ ಇದು. ಈಗ ಆಲ್ರೆಡಿ ಒಂದು ಅಪಾಯಿಂಟ್ಮೆಂಟ್ ಅದಕ್ಕೆ ಕ್ಲಾಸ್ ಬುಕ್ ಆಗಿಬಿಟ್ಟಿದ್ದೇವೆ. ಬೇಗ ಈ ಸರಿ ಮಾಡೋಂಥ ಶಿಬಿರ ಅದ್ಭುತವಾಗಿದೆ. ಈ ಸರಿ ಮುಗೀತು ಅಂತಂದರೆ ಮತ್ತೆ 2 ತಿಂಗಳಾಗುತ್ತೆ ನಾನು ಶಿಬಿರ ಮಾಡೋವಂಥದ್ದು. ಅನೇಕ ರೀತಿಯಂಥ ಒಂದು ಕೆಲಸ ಕಾರ್ಯಗಳಿದ್ದಾವೆ. ಹಾಗಾಗಿ ಈ ಬಾರಿ ಮಿಸ್ ಮಾಡದೆ ಶಿಬಿರವನ್ನು ಅಟೆಂಡ್ ಮಾಡಿ. ಸೆಲೆಕ್ಟೆಡ್ ಮೆಂಬರ್ಸಿಗೆ ಮಾತ್ರ ಇರುತ್ತೆ, ಯಾಕಂದರೆ ಅದ್ಭುತವಾದಂಥ ಒಂದು ಶಿಬಿರ ಇದು. ನೀವೇನಂತಂದರೆ ಶಿಬಿರದಲ್ಲಿ ನೀವು ಕಣ್ಣಲ್ಲಿ ನೀರು ಹಾಕೊಂಡು ಬಂದಿರ್ತೀರ, ಜೀವನದಲ್ಲಿ ದುಃಖ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತೀರ, ಗೊತ್ತಲ್ಲ. ಹಾಗಾಗಿ ಮಿಸ್ ಮಾಡದೆ ನೀವು ಖಂಡಿತವಾಗ್ಲೂ ಕೂಡ ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಜೀವನದಲ್ಲಿ ಏನೋ ಒಂಥರ ವಿದ್ಯೆಯನ್ನು ಕಲ್ತ್ಕೋತೀರ, ನಿಮ್ಮ ಆತ್ಮಸ್ಥೈರ್ಯ ಬರುತ್ತೆ, ಶಕ್ತಿ ಬರುತ್ತೆ, ಯುಕ್ತಿ ಬರುತ್ತೆ, ಬುದ್ಧಿವಂತಿಕೆ ಬರುತ್ತೆ. ಮತ್ತು ತುಂಬ ಚೆನ್ನಾಗಿ ನಿಮ್ಮ ಕರ್ಮಗಳನ್ನು ಕಳ್ಕೊಳ್ತೀರಾ. ಮತ್ತು ನಿಮಗೆ ಬೇಕಾ 3 ಕಾರಣಕ್ಕೋಸ್ಕರ ನೀವು ಅಟೆಂಡ್ ಮಾಡಬೇಕು. ಇದು ಒಂದರ ಎಲ್ಲ ರೀತಿಯ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಕಲಿಬೇಕು. ಮತ್ತು ಆ ಸಮಸ್ಯೆಗಳು ಮತ್ತೆ ಬರದೇ ರೀತಿ ತಡೆಯೋದಕ್ಕೋಸ್ಕರ ನೀವು ಈ ಒಂದು ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಬೇಕು. ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಫ್ರೆಂಡ್ಸ್, ಅಪ್ಪ ಅಮ್ಮ, ಇವ್ರುಗಳಿಗೇನೋ ಸಮಸ್ಯೆ ಆಯಿತು ಅಂದರೆ ನೀವು ತಂತ್ರವನ್ನು ಮಾಡಿ ಅವರ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸ್ಬೋದು ಅಲ್ಲ. ಆ ಥರ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ನಿಮಗೆ ಹೇಳ್ಕೊಡ್ತೀನಿ. ನಾನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ ಅಲ್ಲ. ಇದು ವಿಶೇಷವಾದಂಥ ಒಂದು ಯಂತ್ರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ